ಬಿಡುಗಡೆ ಆಗ್ತಾ ಇದೆ. ಸುಮೇರು ಫೌಂಡೇಶನ್ ಬೆಂಗಳೂರು ಇವರು ಪ್ರಕಾಶನದಲ್ಲಿ ಕ್ಷಮಾನಿಧಿ ಧ್ಯಾನ ನಿಧಾನ ಪಾರ್ಶ್ವನಾಥ ಜಿನ ಅನ್ನುವಂತಹ ಒಂದು ಪುಸ್ತಕ. ದೈಹಿಕ ಸಾಮಾಜಿಕ ಪರಿಸ್ಥಿತಿಗಳು ಕರ್ಮಾಧೀನ, ಅವನ್ನು ನಾವು ಬಳಸಿಕೊಳ್ಳುವ ಬಗ್ಗೆ ಆತ್ಮಾಧೀನ ಮನೋದ್ರಾಢ್ಯ ಪ್ರಯತ್ನ ಪಾಠಗಳನ್ನು ಅವಲಂಬಿಸಿದ್ದು ಯೋಗಿಗಳು ಜನ್ಮಾಂತರದ ವಾಸನೆಯನ್ನು ಸುಟ್ಟು ಜೀವನ ಮುಕ್ತರಾಗ್ತಾರೆ ಎಂದು ನಮ್ಮ ಅನುಚನವಾದ ನಂಬಿಕೆ. ಇದು ಸಾಮಾನ್ಯರಿಗಲ್ಲ. ದೃಢಚಿತ್ತವುಳ್ಳವರು ತಮ್ಮ ಬದುಕನ್ನು ತಿದ್ದಿಕೊಳ್ಳಲು ಸಮರ್ಥರು. ಸಾಮಾನ್ಯರು ಇಂದ್ರಿಯ ದಾಸರಾಗಿ ಜಾತಕದ ಮೇರೆಗೆ ಜೀವನ ಸಾಗಿಸುತ್ತಾರೆ. ಮನುಷ್ಯನಿಗೆ ಕರ್ಮಬಂಧ ಉಂಟು. ವ್ಯಕ್ತಿ ಸಂಪೂರ್ಣವಾಗಿ ವಿಧಿವಶನೂ ಅಲ್ಲ, ಸ್ವತಂತ್ರನೂ ಅಲ್ಲ. ಕೆಲವು ಅವಶ್ಯವಾದ ಕರ್ಮ ವಿಪಾಕಗಳನ್ನು ಮನುಷ್ಯ ಅನುಭವಿಸಲೇಬೇಕು. ಸುಖವು ದುಃಖದಂತೆ. ಶ್ರೀಯುತ ಟಿ.ಎಸ್. ಮಂಜುನಾಥ್ ಪ್ರಸಾದ್ ದಯಮಾಡಿ ವೇದಿಕೆ ಆಗಮಿಸಬೇಕಾಗಿ ವಿನಿಸ್ಕೊಳ್ತಿದ್ದೇನೆ. ಶ್ರೀಯುತ ಟಿ.ಎಸ್. ಮಂಜುನಾಥ್ ಪ್ರಸಾದ್ ನಂಜನಗೂಡು, ವ್ಯಾಸಂಗ BA ಮತ್ತು ಸಂಸ್ಕೃತ, ಸಿನಿಮಾ DF.AD FD. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಚಿತ್ರ ಜಿಲ್ಲೆ ಸಮಾಜಮುಖಿ ಚಿಂತನೆಗಳ ಅಭ್ಯುತ್ಥಾನಕ್ಕೆ ಸ್ಫೂರ್ತಿಯಾಗಿರುವ ಶ್ರೀಯುತ ಟಿ.ಎಸ್. ಮಂಜುನಾಥ್ ಪ್ರಸಾದ್ ನಂಜನಗೂಡು ತಾವು ಪಾರಂಪರಿಕ ಜ್ಯೋತಿಷ್ಯ ಶಾಸ್ತ್ರದ ಶಾಸ್ತ್ರೀಯ ಅಧ್ಯಯನ ಮಾಡಿ ಗಣಿತ ಮತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಜ್ಯೋತಿರ್ಲೋಕದ ಗ್ರಹಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿರುತ್ತೀರಿ. ಧರ್ಮ ಮತ್ತು ವೈಜ್ಞಾನಿಕ ಸಹಚರ್ಯ ಗೋಚಾರದ ಪರಿಣಾಮವು ಮಾನವ, ಪ್ರಕೃತಿ ಮತ್ತು ಪರಿಸರಗಳ ಮೇಲೆ ಪ್ರಭಾವ ಬೀರುವುದನ್ನು ವಿಶ್ಲೇಷಿಸಿ ಮನುಕುಲಕ್ಕೆ ಉಪಕಾರ ಮಾಡಿರುತ್ತೀರಿ. ತಾವು ಮಾಡಿರುವ ಯಶಸ್ವಿ ಕಲ್ಯಾಣಕಾರಕ ಸೇವೆಯನ್ನು ಗಮನಿಸಿ
ತಮಗೆ ಜ್ಯೋತಿರ್ವಿಜ್ಞಾನ ಪ್ರಶಸ್ತಿ ನೀಡಿ ಗೌರವಿಸಿ ಅಭಿನಂದಿಸಿರುತ್ತೇವೆ. ಭದ್ರಂ. ಶ್ರೀಯುತ ಶ್ರೀ ಸುಕು ಮಹಾದೇವ ಸ್ವಾಮಿ ದೇಶಿಕ ಸುತ್ತೂರು ಶ್ರೀ ಸನ್ಮಾರ್ಗ ಗುರುಕುಲ ಮೈಸೂರು. ಒಟ್ಟು 14 ಜನ ಗುರುಗಳ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ. ಇವರಿಗೆ ಜ್ಯೋತಿಷ್ಯ ವಿಶಾರದ, ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ಆಚಾರ್ಯ, ಜ್ಯೋತಿಷ್ಯ ಗುಣನಿಧಿ, ಜ್ಯೋತಿಷ್ಯ ಕೇಸರಿ, ಜ್ಯೋತಿಷ್ಯ ರತ್ನ, ವೈದಿಕ ರತ್ನ ಮತ್ತು ಬಸವಶ್ರೀ ಪ್ರಶಸ್ತಿ ಲಭಿಸಿದೆ. ಶ್ರೀ ಜೈನಮಠ ಶ್ರೀ ಕ್ಷೇತ್ರ ಕನಕಗಿರಿ ಸಮಾಜಮುಖಿ ಚಿಂತನೆಗಳ ಅಭ್ಯುತ್ಥಾನಕ್ಕೆ ಸ್ಫೂರ್ತಿಯಾಗಿರುವ ದರ್ಶನ ಮಾಡೋಣ. ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ, ಮತ್ತೆ ದರ್ಶನ ಮಾಡಿ ಬನ್ನಿ. जाएंगे हाँ जरूर जरूर